ನನ್ನ ಸೋಲಿಗೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಡಾಂಗೆ, ಮತ್ತೆ ಸಾವರ್ಕರ್. ಸಾವರ್ಕರ್ ಯಾರು? ಹಿಂದೂ ಮಹಾಸಭಾದ ಅಧ್ಯಕ್ಷರು. ಸೋಲಿಸಿದವರು ಡಾಂಗೆ, ಕಮ್ಯುನಿಸ್ಟ್ನ ಡಾಂಗೆ ಮತ್ತು ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಅವನು ವೀರ ಸಾವರ್ಕರ್ ಆಗ್ಬಿಡ್ತಾನೆ. ಯಾವಾಗ ಅದನ್ನ ಗೊತ್ತಿಲ್ಲ ನನಗೆ. ವೀರ ಸಾವರ್ಕರ್ ನನಗೆ ಯಾರು ಕೊಟ್ಟರ ಬಿರುದನ್ನ, ಯಾರು ಕೊಟ್ಟರ ಗೊತ್ತಿಲ್ಲ. ವೀರ ಸಾವರ್ಕರ್ ಅವರೇ ಕೊಟ್ಕೊಂಡಿರೋದು ಬಿರುದನ್ನ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ, ಸಂವಿಧಾನದ ಪರ ಇರಲಿಲ್ಲ. ಅದಕ್ಕೆ ನಾವು ಹೇಳೋದು ಸಂವಿಧಾನದ ವಿರೋಧಿಗಳು ಯಾರು? ಬಿಜೆಪಿಯವರು, RSSನವರು. ಯಾಕಂತಂದ್ರೆ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 1925. ಅದರ ಸರಸಂಚಾಲಕರು ಯಾರು? ಅಧ್ಯಕ್ಷರಾಗಿದ್ದವರು ಎಡ್ಗೆ ವಾರ್. ಎಡ್ಗೆ ವಾರ್. ಅವ್ರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಆಮೇಲೆ ಗುರೂಜಿ ಅಂತ ಆದ್ರು 1940ನೇ ಇಸ್ವಿನಲ್ಲಿ. ಅವ್ರು ಯಾವತ್ತಾದ್ರು ಭಾಗವಹಿಸಿದ್ರ? ಜೈಲಿಗೆ ಹೋಗಿದ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ? ಆಸ್ತಿ ಪಾಸ್ತಿ ಕಳ್ಕೊಂಡಿದ್ರ? ಅಥವಾ ಇನ್ಯಾರಾದ್ರೂ ಭಾಗವಹಿಸಿದ್ರ? ಯಾರು ಭಾಗವಹಿಸುತ್ತಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಕಾಂಗ್ರೆಸ್ಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಫಲ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ. ಅದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಹೇಳ್ಬೇಕು ನೀವು. ಆಯ್ತಪ್ಪ, ಈ ದೇಶದಲ್ಲಿ ಎಷ್ಟು ಅಣೆಕಟ್ಟುಗಳಿದ್ದಾವೆ? ಯಾವ್ದಾದ್ರು ಒಂದು ಕಟ್ಟಿದ್ದಾರೆ ನಮ್ಮ? ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಮತ್ತೆ RSSನವರು ಹೆಂಗೆ ದೇಶಭಕ್ತರಾದರು? ಸ್ವಯಂ ಘೋಷಿತ ದೇಶಭಕ್ತರು. ಮಹಾತ್ಮ ಗಾಂಧೀಜಿನೇ ಕೊಂದಾಕದಂತ ಪಕ್ಷ ಅವರು. ಮಹಾತ್ಮ ಗಾಂಧೀಜಿನೇ ಕೊಂದಾಕ್ತವ್ರು. ಅದಕ್ಕೆ ಚಿತಾವಣೆ ಮಾಡಿದವರು ಯಾರು? ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಆಗಿರ್ಬೋದು, ಜಡ್ಜ್ಮೆಂಟ್ನಲ್ಲಿ ಸಾಕ್ಷಿಗಳಿಲ್ದೇನೆ ಡಿಸ್ಚಾರ್ಜ್ ಆಗಿರ್ಬೋದು. ಆದರೆ ಸಾವರ್ಕರ್ ಚಿತಾವಣೆ ಮಾಡಿದವರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರ ಹೋರಾಟ